ಸರ್ ನಮಸ್ತೆ, ಹೆಸರು ಚಂದನ್ ಅಂತ, ಕದಿಮ ಸಿನಿಮಾ ಹೀರೋ. ಇದೇ 18ನೇ ತಾರೀಕು ನಿಮ್ಮ ಹತ್ರ ಚಿತ್ರಮಂದಿರಗಳಲ್ಲಿ ಕದಿಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಪ್ರತಿಯೊಬ್ಬರೂ ಹೊಸೊಬ್ಬರು ಅಂತ ನೋಡ್ದಲೇ ನಿರ್ಲಕ್ಷ್ಯ ಮಾಡ್ದಲೇ ಬಂದು ನಮ್ಮ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ. ಅಂದರೆ ನಾವೊಂದು 10ರಿಂದ 11 ದಿನ ಮಾರ್ಕೆಟಲ್ಲೇ ಶೂಟಿಂಗ್ ಮಾಡಿದ್ದೀವಿ ಸರ್. ಅಂದರೆ ಒಂದು ದಿನ ಮಾಡೋದೇ ಎಷ್ಟು ಕಷ್ಟ ಅಂತ ಮಾರ್ಕೆಟಲ್ಲಿ ಎಲ್ರಿಗೂ ಗೊತ್ತು. ಯಾಕಂದರೆ ಒಂದು ಶಾಪ್ ಮಾಡೋಕ್ಕೆ ಹೋಗ್ತೀವಿ ಅಂತಂದ್ರೆ ಅದು ಮಿನಿಮಮ್ ನಾವು ಹೋಗೋ ಟೈಮಿಂದ ಸಿಕ್ಕಾಪಟ್ಟೆ ಟೈಮ್ ತೊಗೊಂಡೆ ಈಚೆ ಬರಬೇಕು. ಯಾಕಂದರೆ ಅಷ್ಟು ಜನ ಇರ್ತಾರೆ ಮಾರ್ಕೆಟಲ್ಲಿ. ಆಮೇಲೆ ಅಲ್ಲಿರೋವಂಥ ಜನಗಳು ಹಲವಾರು ಭಾಷೆ ಜನಗಳು ಅಲ್ಲಿರೋದು. ಅಂದರೆ ಮಾರ್ಕೆಟ್ ಅಂತಂದರೆ ಇಡೀ ಏಷ್ಯಾದಲ್ಲೇ ದೊಡ್ಡ ಮಾರ್ಕೆಟು ನಮ್ಮ ರಾಜ ಮಾರ್ಕೆಟು, ನಮ್ಮ KR ಮಾರ್ಕೆಟು. ಸೊ ಆ ಮಾರ್ಕೆಟಲ್ಲೇ ನಾವು ಶೂಟಿಂಗ್ ಮಾಡಬೇಕು ಅಂತ ನಮ್ಮ ಡೈರೆಕ್ಟ್ರು ರಿಕ್ವೈರ್ಮೆಂಟು, ಮತ್ತು ನಮ್ಮ ಭೀಮೇಶ್ ಬಾಬು ಅವರು ಅಲ್ಲೇ ಮಾಡಬೇಕು ಅಂತ ಕ್ರಿಯೇಟಿವ್ ಹೆಡ್ ಆಗಿದ್ರು ಅವರು. ಸೊ ನಾವು ಮಾಡಿರೋಂಥ ಸ್ಕ್ರಿಪ್ಟಿಗೆ ನಾವೆಲ್ಲೋ ಚೀಟ್ ಮಾಡ್ಕೊಂಡು ಬೇರೆ ಮಾರ್ಕೆಟಲ್ಲಿ ಮಾಡಿದರೆ ಅದು ವರ್ಕ್ ಆಗೋಲ್ಲ, ಅದಷ್ಟು ಚೆನ್ನಾಗಿ ವಿಜೃಂಭಣೆ ಕಾಣೋಕ್ಕಾಗಲ್ಲ. ಆ್ಯಂಡ್ ನಾವು ಹೊಸೊಬ್ಬರು ಆಗಿರೋದ್ರಿಂದ ನಾವು ಒಂದು ಸ್ಕ್ರಿಪ್ಟು ಅಂದರೆ ಕಂಟೆಂಟ್ನ ಗಟ್ಟಿ ಮಾಡಿಕೊಂಡೇ ನಾವು ಈಚೆ ಬರಬೇಕು ಸಿನಿಮಾಯಿಂದ. ಸೊ ಅದಕ್ಕೋಸ್ಕರ ನಾವು ಮಾರ್ಕೆಟಲ್ಲೇ ಅಷ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಆ್ಯಂಡ್ ಅಲ್ಲಿರೋ ಜನನೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಅಷ್ಟೇ ಕಷ್ಟಪಟ್ಟು ಅಲ್ಲಿ DOP ಇಂದ ಹಿಡ್ದು ಮತ್ತು ಸೆಟ್ ಹುಡುಗರಿಂದ ಹಿಡ್ದು ಪ್ರತಿಯೊಬ್ಬರು ಕಷ್ಟಪಟ್ಟು ಅಲ್ಲಿಂದ ಒಂದು 10-11 ದಿನ ಸಕ್ಸಸ್ಫುಲ್ಲಾಗಿ ಶೂಟಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಸರ್. ಈಗ ಅಂದರೆ ಡ್ಯಾನ್ಸ್ ಅಂತ ಅಂದರೆ ಕೊರಿಯೋಗ್ರಫಿ ಸಾಂಗ್ಸ್ ಬಂದ್ಬಿಟ್ಟು ಅದ್ಭುತ ಸಾಂಗ್ಸ್ಗಳು ಸರ್. ಆ ಸಾಂಗ್ಸ್ಗಳು ಶಶಾಂಕ್ ಶೇಷಿಗೆ ಅವರ BGM ಆಗಿರಲಿ, ಶಶಾಂಕ್ ಅವರ ಸಾಂಗ್ಸ್ಗಳಾಗಿರಲಿ, ಮತ್ತು ಅವರು ಒಂದು ಹಾಡು ಹೇಳಿದ್ದಾರೆ, ಆ ಸಾಂಗ್ ಆಗಿರಲಿ, ಇಂಟ್ರಡಕ್ಷನ್ ಚಂದನ್ ಶೆಟ್ಟಿ ಅವರು ಆಡಿದ್ದಾರೆ, ಮತ್ತು ವಿಜಯ್ ಪ್ರಕಾಶ್ ಸರ್ ಆಡಿದ್ದಾರೆ ಒಂದು ಸಾಂಗು, ವಾಸುಕಿ ವೈಭವ್ ಅವರು ಒಂದು ಸಾಂಗ್ ಆಡಿದ್ದಾರೆ. ಅದ್ಭುತ ಸಾಂಗ್ಸ್ಗಳು ಬಂದಿದೆ ಆ್ಯಕ್ಚುಲಿ. ಆ್ಯಂಡ್ ಆ ಸೀನ್ ತಕ್ಕನಾಗೆ BGM ಒಂದು ಇಂಡಿವಿಜುವಲಿ BGMs ಥರ, ವಿಲನ್ಗೆ ಒಂದು ಈ ಥರ BGM ಮಾಡಬೇಕು, ಹೀರೋ ಇಂಟ್ರೊಡಕ್ಷನ್ಗೆ ಈ ಥರ ಒಂದು BGM ಮಾಡಬೇಕು, ಲವ್ ಸೀನ್ಗೆ ಈ ಥರದೊಂದು ರೆಕಾರ್ಡಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಒಂದಷ್ಟು ದಿನ ತಡ ಆದರೂ ಪರವಾಗಿಲ್ಲ, BGM ಚೆನ್ನಾಗಿ ಬರಬೇಕು, ಸೌಂಡಿಂಗ್ ಚೆನ್ನಾಗಿ ಕೇಳಬೇಕು ಅಂತ ಟೆಕ್ನಿಕಲಿ ತುಂಬ ಸ್ಟ್ರಾಂಗಾಗಿ ಶಶಾಂಕ್ ಶೇಷಿಗೆ ಅವರು ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದರು. ಆ್ಯಂಡ್ ಕ್ಯಾಮ್ರಾಮ್ಯಾನ್ ಅಷ್ಟೇ ಅದ್ಭುತವಾಗಿ, ನೀವು ಎಲ್ಲಿ ಹೇಳ್ತಿರೋ ಲೊಕೇಶನ್ನು ಹಿಂದೆ ಮುಂದೆ ನೋಡ್ದಲೆ ಎಲ್ಲಿ ಕ್ಯಾಮ್ರಾ ಇಡಬೇಕು ಇಡ್ತೀನಿ ನಾನು, ತುಂಬ ಚೆನ್ನಾಗಿ ಛಾಯಾಗ್ರಹಣ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಕೊರಿಯೋಗ್ರಫಿ ಬಂದ್ಬಿಟ್ಟು ರಾಜು ಮಾಸ್ಟರ್ ಅಂತ, ಕಂಬಿ ರಾಜು ಅಂತಾರೆ ಅವ್ರನ್ನ, ರಾಜು ಮಾಸ್ಟರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವರು. ಆ್ಯಂಡ್ ಇದು ಮಾಸ್ ಎಲಿಮೆಂಟ್ ಅಂತೂ ಅದ್ಭುತವಾಗಿದೆ. ಫೈಟ್ಸ್ ಒಂದು 4 ಫೈಟ್ ಇದೆ, ಅದ್ಭುತ ಫೈಟು. 2 ಫೈಟ್ ಬಂದ್ಬಿಟ್ಟು ಮಾದ ಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಫುಲ್ ಮಾಸ್ ಎಂಟರ್ಟೈನ್ಮೆಂಟ್ ಅನ್ಬೋದು. ಆ್ಯಂಡ್ ವಿಕ್ರಮ್ ಅವ್ರು ಸರು ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿಕೊಟ್ರು, ಚೆನ್ನಾಗಿ ಮಾಡಿದ್ರು ಸರ್ ಫೈಟು. ಅಂದರೆ ಈ ಕಂಪ್ಲೀಟ್ ಪ್ಯಾಕೇಜ್ ಈ ಸಿನಿಮಾ. ಅಂದರೆ ಒಂದು ಲವ್ ಸೀನ್ಸ್ ಇರ್ಬೋದಾ, ಒಂದು ಸೆಂಟಿಮೆಂಟ್ ಬೇಕಾ, ಒಂದು ಮಾಸ್ ಬೇಕಾ, ಒಂದು ರಗ್ಗಡ್ ಲುಕ್ಗಳು ಬೇಕಾ, ಪ್ರತಿಯೊಂದೂ ಈ ಸಿನಿಮಾದಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಆಗಿ ಬರ್ತಾ ಇದ್ದೀವಿ ಈ ಸಿನಿಮಾದಲ್ಲಿ. ಸೈಕಲ್ ಸ್ಟೆಂಟ್ಸ್ ಅಂತಂದರೆ ಅದಕ್ಕೊಂದು ಪ್ರೊಫೆಷ್ನಲಿ ಸೈಕಲ್ ಸ್ಟೆಂಟ್ ಅವರೇ ಬೇಕು, ಮತ್ತು ಈ ಬೈಕ್ ವೀಲಿಗಳನ್ನೆಲ್ಲ ಯೂಸ್ ಮಾಡಿದ್ದೀವಿ, ಅದೆಲ್ಲ ಪ್ರೊಫೆಷ್ನಲ್ಲಾಗೇ ಬೇಕು ಅಂತ ಅಂದ್ಬಿಟ್ಟು ಮಂಗಳೂರಿಂದ ಒಂದಷ್ಟು ಜನ ಕಳಿಸಿದ್ವಿ. ಒಂದು ಹುಡುಗ ಮಾತ್ರ ಮಂಗಳೂರಿಂದ ಬಂದಿದ್ದ, ಅದ್ಭುತ ಸೈಕಲ್ ಸ್ಟೆಂಟ್ ಮಾಡ್ತಾರೆ. ಆ್ಯಂಡ್ ಅದ್ರಲ್ಲಿ ನಾನು ಕೂಡ ರಿಯಲ್ ಸ್ಟಂಟ್ಗಳು ಮಾಡಿದ್ದೀನಿ ಸೈಕಲಲ್ಲಿ. ನಾನು ತುಂಬ ರಿಯಲಿಸ್ಟಿಕ್ಕಾಗೇ ಬೇಕು ಅಂತ ಅಂದ್ಬಿಟ್ಟು ನಾನು ರಿಯಲಾಗೆ ಸ್ಟಂಟ್ ಮಾಡಿದ್ದೀನಿ. ಅದು ಫೈಟ್ ಕಮ್ ಚೇಸು, ಅಂದರೆ ಯಾರು ಮಾಡಿರಬಾರ್ದು ಆ ಥರ ಮಾಡಿಕೊಟ್ಟಿದ್ದಾರೆ ಕೊರಿಯೋಗ್ರಫಿ. ಸಖತ್ತಾಗಿ ಬಂದಿದೆ ಸರ್. ಅದು ಅಂದರೆ ಫಸ್ಟ್ ಆಫ್ ಆಲ್ ಅದೊಂದು ಟ್ರೀಟು, ನಿಮ್ಗೆ ಬಂದಾಗಲೇ ಒಂದು ವೆಲ್ಕಮ್ ಡ್ರಿಂಕ್ಸ್ ಥರ ಅದೊಂದು ನಿಮಗೆ ತುಂಬ ಚೆನ್ನಾಗಿ ಸೂಪರಾಗಿ ಬಂದಿದೆ. ಅದು ಡೈರೆಕ್ಟ್ರು ಅಂದರೆ ಅವರು ಡೈಲಾಗ್ ರೈಟರಾಗಿ ಬಂದ್ರೂ ನಾವು ಅವರೇ ಡೈರೆಕ್ಷನ್ ಮಾಡಿ ಅಂತ ಕೇಳಿದಾಗ ಅವರು ಅದ್ಭುತವಾಗಿ ಒಪ್ಕೊಂಡು ನಮಗೆ ಮಾಡಿಕೊಟ್ರು. ಸ್ಕ್ರೀನ್ ಪ್ಲೇ ಆಗಿರಲಿ, ಡೈಲಾಗ್ ಆಗಿರಲಿ, ಪ್ರತಿಯೊಂದೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಆ್ಯಂಡ್ ಅವ್ರ ವಿಷನರಿ ತುಂಬ ಚೆನ್ನಾಗಿದೆ. ಹಿಂಗೆ ಬರಬೇಕು, ಫೈಟ್ಸ್ ಅಂದರೆ ಹಿಂಗೆ ಬರಬೇಕು, ನನಗೆ ಆ್ಯಕ್ಷನ್ ಹೇಳಿದಾಗ ಇಷ್ಟೇ ಸೆಟಲ್ಡಾಗಿ ಆ್ಯಕ್ಟಿಂಗ್ ಮಾಡಬೇಕು, ಅಷ್ಟೇ ಕೆಲವು ಎಷ್ಟು ಬೇಕು ಅಷ್ಟೇ ಮಾಡಬೇಕು, ಅತಿಯಾಗಿರಬಾರ್ದು, ಪ್ರತಿಯೊಂದೂ ಅವರು ತುಂಬ ಹೆಲ್ಪ್ ಮಾಡಿದ್ರು. ಡೈರೆಕ್ಟ್ರು ಒಳ್ಳೆಯ ಡೈರೆಕ್ಟ್ರು, ಮುಂದೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಅತ್ಯುತ್ತಮ ನಿರ್ದೇಶಕ ಆಗ್ತಾರೆ ಅಂತ ನಂಬ್ಕೊಂಡಿದ್ದೀನಿ. ಆ್ಯಂಡ್ ಆ ನಂಬಿಕೆ ಅವರು ಮೋಸ ಮಾಡಿಲ್ಲ ಕದಿಮಾಯಿಂದ. ಹೀರೋಯಿನ್ ಅಂದರೆ ಅವ್ರದ್ದು ಶೇಡ್ಸ್ ಇದೆ ಸಿಕ್ಕಾಬಟ್ಟೆ ಆ್ಯಕ್ಟಿಂಗಲ್ಲಿ. ಅವರು ರಂಗಭೂಮಿ ಕಲಾವಿದೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಅವರು. ಆ್ಯಂಡ್ ಈ ಮೂವಿಲಿ ರೆಗ್ಯುಲರ್ ಪ್ಯಾಟ್ರನ್ ಥರ ಹೀರೋ ಎಲ್ಲೋ ಒಂದು ಬೇಕು ಅಂತಲೇ ಸಿಗ್ತಾನೆ, ಇವು ಎಲ್ಲೋ ಅಚಾನಕಾಗಿ ನೋಡ್ಬೋದು. ಹೀರೋ ಹೀರೋಯಿನ್ ಮೀಟಿಂಗೇ ಒಂದು ಇಂಪಾರ್ಟೆಂಟ್ ಸೆಗ್ಮೆಂಟ್ ಆಗಿರುತ್ತೆ. ಅದು ಅವ್ರ ಮೀಟಿಂಗೇ ಬೇಕು, ಆ ಟೈಮ್ಗೆ ಬೇಕು ಅಂತ ರೆಡಿ ಮಾಡಿರೋ ಥರ ಇತ್ತು.
ಸೊ ಮೇಡಮ್ ಅವ್ರು ತುಂಬ ಹೀರೋಯಿನ್ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರು ಆಲ್ರೆಡಿ ನನಗಿಂತ ಮುಂಚೆ ಒಂದು 5-6 ಮೂವಿ ಮಾಡಿರೋ ಎಕ್ಸ್ಪೀರಿಯೆನ್ಸ್ ಇತ್ತು. ಅವರಿಂದ ನನಗೂ ತುಂಬ ಸಹಾಯ ಆಗಿದೆ ಆ್ಯಕ್ಟಿಂಗ್ ಮಾಡೋದ್ರಲ್ಲಿ ಆಗಿರಲಿ, ಸೀನ್ಸ್ಗಳು ಡಿವೈಡ್ ಎಮೋಷನ್ಸ್ ಹೆಂಗೆ ಕನೆಕ್ಟ್ ಆಗಬೇಕು, ವಾಟ್ ಎವರ್ ರೊಮ್ಯಾಂಟಿಕ್ ಸೀನ್ಸ್ಗಳಲ್ಲೆಲ್ಲ ಆಗಿರಲಿ ಎಲ್ಲ ಸಪೋರ್ಟಿವ್ ಆಗಿ ಚೆನ್ನಾಗಿದೆ. ಅಂದರೆ ಫೈನಲಾಗೆ ಈಗೇನು ಕನ್ನಡ ಆಡಿಯನ್ಸ್ ಇದ್ದಾರೆ ಅಂದರೆ ಹೊಸೊಬ್ರು ಅಂತ ಅನುಮಾನಿಸ್ದಲೆ ಒಂದ್ಸತಿ ಬಂದು ಥಿಯೇಟ್ರಿಗೆ ಬಂತು ಅಂದರೆ ಹೊಸೊಬ್ರು ಈ ಥರನೂ ಮಾಡಬಲ್ರ ಅಂತ ಥರ ಅವ್ರು ಫೀಲ್ ಆಗಬೇಕು. ಆ ಥರ ಒಂದು ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ಇದೇ 18ನೇ ತಾರೀಕು ಚಿತ್ರಮಂದಿರಗಳಿಗೆ ಬಂದು ವೀಕ್ಷಿಸಬೇಕು. ಅನುಮಾನಿಸ್ಬಿಡಿ, ಒಂದು ಚಾನ್ಸ್ ಕೊಟ್ಟು ಸಿನಿಮಾ ಬಂದು ನೋಡಿ. ಅದ್ಭುತವಾಗಿ ಸಿನಿಮಾ ಬಂದಿದೆ. ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ಅಂತಲ್ಲ, ನಮ್ಮೆಲ್ಲರ ಸಿನಿಮಾ ಇದು. ದಯವಿಟ್ಟು ಬಂದು ವೀಕ್ಷಿಸಬೇಕು ಅಂತ ಕೇಳ್ಕೊತೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.